ಯುದ್ಧ ಮಾಡುವುದು ಎಂದರೆ ಹುಡುಗಾಟಿಕೆಯಲ್ಲ. ಯುದ್ಧ ಮಾಡಬೇಕಾದರೆ ಧೈರ್ಯ, ಮನೋಬಲ ಮತ್ತು ದೂರದೃಷ್ಟಿ ಇರಬೇಕು. ಯುದ್ಧ ನಿಲ್ಲಿಸಬೇಕಾದರೂ ಧೀಮಂತ ನಾಯಕತ್ವ ಬೇಕು ಎಂದು ಸಂಸದ ಗೋವಿಂದ್ ಎಂ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನು ನಾಶಪಡಿಸಲಾಗಿದೆ. ಅಂತಹ ಘಟನೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಗೇಲಿ ಮಾಡುವುದು ಸರಿಯಲ್ಲ. ಸೇನೆ ಸಾಹಸವನ್ನು ಪ್ರದರ್ಶಿಸುವವರ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳಲಿ ಎಂದರು. ಮತ್ತು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ನಮ್ಮ ಸೇನಾಧಿಕಾರಿಗಳು, ಸೇನೆಯವರು. ಅವನ್ನ ತಿರುಗಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ, ರೀಬಿಲ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಖಂಡಿಸಬೇಕಾಗಿತ್ತು ಕಾಂಗ್ರೆಸ್ನವರು. ಬಿಟ್ಟು ನಮ್ಮ ಸೇನೆ ಬಗ್ಗೆನೇ ಗೇಲಿ ಮಾಡ್ತಾ ಇದ್ದಾರೆ. ಅದನ್ನು ನಾನು ಯಾವತ್ತೂ ಕೂಡ ಸಹಿಸೋದಿಲ್ಲ. ಈ ದೇಶದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತೀವಿ.